ಈಗ ಏನದ ಅಂದ್ರೆ ಭಕ್ತರಂತ ಏನದಾರಲ್ರಿ ಭಕ್ತಿದೊಳಗ ಅವರೆಲ್ಲ ಎದರಾಗದಾರ ಅಂತಂದ್ರ ಈ ಸ್ಥಾವರಲಿಂಗ ಪೂಜೆ ಮಾಡದ್ರಾಗದಾರ ಭಕ್ತರು. ಮತ್ತ ಉಪಾಸಕರು ಎದರಾಗಾರ ಅಂತಂದ್ರ ಧ್ಯಾನ ಮಾಡೋದ್ರಾಗದಾರ. ಧ್ಯಾನ ಈಗ ಬ್ರಹ್ಮ ಆಗ್ಲಿ ವಿಷ್ಣು ಆಗ್ಲಿ ಶಿವ ಆಗ್ಲಿ ಆ ಶಿವ ಸಹಿತ ಕಣ್ಣು ಮುಚ್ಕೊಂಡು ಒಂದು ಅದಕ್ಕಿಂತ ಶ್ರೇಷ್ಠವಾದ ತತ್ವದ ಧ್ಯಾನ ಮಾಡ್ತಿರ್ತಾನ ಇಲ್ರಿ. ತನಗಿಂತ ಶ್ರೇಷ್ಠವಾದಂತ ಒಂದು ತತ್ವವನ್ನ ಕುರಿತು ಧ್ಯಾನ ಮಾಡ್ತಿರ್ತಾನ ಇಲ್ಲ ಶಿವ. ಅದೇ ನಾರದ ಕನ್ಫ್ಯೂಸು ಏನಂತಂದ್ರ ಅವ್ರ ಮೂವರು ಯಾವಾಗಲೂ ಅವರು ತಪಸ್ ಮಾಡ್ತಿರ್ತಾರ. ಯಾರ ಬಗ್ಗೆ ತಪಸ್ ಮಾಡ್ತಿರ್ತಾರ ಅಂದ್ರೆ ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ ಪರಮಾತ್ಮನ ಬಗ್ಗೆ ತಪಸ್ ಮಾಡ್ತಿರ್ತಾರೆ. ಅದಕ್ಕೆ ಉಪಾಸಕರ ದೇವರು ಈ ಶಿವ. ಅದರ ಜ್ಞಾನಿಗಳ ದೇವರು ಏನದನಲ್ಲ ಅವ ಸತ್ಚಿತ್ತಾನಂದ ನಿತ್ಯ ಪರಿಪೂರ್ಣ. ನೀವು ಉಪಾಸನೆ ಮಾಡಿ ಧ್ಯಾನ ಮಾಡ್ತೀರಿ ಅಂತಂದ್ರ ಇದೆಲ್ಲ ಶಿವನ ಪದ್ಧತಿಗಳೆಲ್ಲ ಬೇಕಾಗ್ತವೆ. ಜಪ ಮಾಡೋದು, ತಪ ಮಾಡೋದು, ಮಂತ್ರ ಹೇಳೋದು ಇದೆಲ್ಲ ಬೇಕಾಗ್ತದೆ ಉಪಾಸನೆ. ಭಕ್ತರ ಶಿವ ಯಾರಪ್ಪ ಅಂತಂದ್ರ ಗುಡಿಯಾಗಿಂದು ಸ್ಥಾವರಲಿಂಗ. ಆ ಸ್ಥಾವರಲಿಂಗ ಒಂದೇ ಕಡೆ ಹೋಗಿ ಪೂಜೆ ಮಾಡ್ಬೇಕಂದ್ರ ಅವು ಬ್ರಾಹ್ಮಣರ ಆಚಾರಿಗಳ ಕಂಟ್ರೋಲ್ನಾಗ ಇರ್ತಾವ. ಅವ್ರ ಗುಡಿ ತೆರೆದಾಗೆ ಹೋಗ್ಬೇಕು. ಗುಡಿ ಮುಚ್ಚಿದ್ರಂದ್ರೆ ಭಕ್ತರಿಗೆ ಯಾವಾಗ್ಲೂ ಸಿಗಲ್ಲ. ಅದ್ರ ಸಲುವಾಗಿ ಒಂದ್ ಇಷ್ಟಲಿಂಗ ಮಾಡ್ಕೊಂಡ್ಕೆ ನಿಮ್ಮ ಮನ್ಯಾಗ ನೀವು ಪೂಜೆ ಮಾಡ್ಕೋರಿ ಅಂತಂದ್ರ ಅದು ಇಷ್ಟಲಿಂಗ ಅಂದ್ರೆ ಏನು ಸ್ಥಾವರಲಿಂಗದ ಆಲ್ಟರ್ನೇಟ್ ಅಷ್ಟೇ. ಅದು ಇಷ್ಟಲಿಂಗಕ್ಕೆ ಸ್ಥಾವರಲಿಂಗಕ್ಕೆ ಸಂಬಂಧ ಇಲ್ಲ ಏನು. ಸ್ಥಾವರಲಿಂಗದ್ದೇ ಆಲ್ಟರ್ನೇಟ್ ಅಷ್ಟೇ ಅದು. ಹೋಟೆಲ್ನಾಗ ಹೋಗಿ ಇಡ್ಲಿ ಒಳಗೆ ತಿನ್ನೋದ್ರ ಬದಲು ನಿಮ್ಮ ಮನ್ಯಾಗ ನೀವು ಇಡ್ಲಿ ಮಾಡ್ಕೊಂಡು ತಿನ್ನಂಗ ಅಷ್ಟೇ ಅದು. ಸ್ಥಾವರಲಿಂಗ ಅಂದ್ರೆ ಒಂದೇ, ಇಷ್ಟಲಿಂಗ ಅಂದ್ರೆ ಒಂದೇ. ಇದಕ್ಕೆ ವ್ಯತ್ಯಾಸ ಏನದ ಅಂತಂದ್ರ ಅವ್ ಬಜಾರ್ದಾಗ ಚೌಕ್ನಾಗ ಒಂದು ಗಡಿಯಾರ ಹಾಕಿರ್ತಾರ ನೋಡ್ರಿ, ಟವರ್ ಕ್ಲಾಕ್ ಅಂತೇಳಿ. ಅದು ಎಲ್ಲರಿಗೆ ಕಾಮನ್ ಆಗಿ ಚೌಕ್ನಾಗ ಹೋಗಿ ಟೈಮ್ ನೋಡ್ಕೊಂಡ್ ಬರೋದು. ಇದು ಏನದ ಕೈಯ ಕಟ್ಕೊಳ್ಳೋ ವಾಚ್ ಇದ್ದಂಗೆ, ಇದು ಪ್ರಿಸ್ಟ್ ವಾಚ್ ಇದ್ದಂಗೆ. ಸ್ಥಾವರಲಿಂಗ ಅಂದ್ರೆ ಒಂದೇ, ಇಷ್ಟಲಿಂಗ ಅಂದ್ರೆ ಒಂದೇ. ಅದು ಏನು ಅದನ್ನೇ ದೊಡ್ಡದಾಗಿ ಮಾಡಿಟ್ರು, ಜಗತ್ ಮೂಲ ಮಾಡ್ಯಾರ. ಸ್ಥಾವರಲಿಂಗ ಪೂಜಾ ಅಲ್ಲಿ ಹೋಗಿ ಒದ್ದಾಡ್ಬೇಡ್ರಿ. ಅಲ್ಲಿ ಅಸಮಾನತೆ ಅದ. ಅಲ್ಲೆಲ್ಲ ಒಬ್ಬರಿಗೆ ಮುಟ್ಲಕ್ ಬಿಡ್ತಾರ, ಒಬ್ಬರಿಗೆ ಮುಟ್ಲಕ್ ಬಿಡಲ್ಲ, ಒಬ್ಬರಿಗೆ ಒಳಗ್ ಕರೀತಾರ, ಒಬ್ಬರು ಹೊರಗೆ ನಿಂತಿರ್ತಾರ. ಸಮಾನತೆ ಅಂತಂದ್ರೆ ಎಲ್ಲರೂ ಈ ಲಿಂಗ ನಿಮ್ಮ ಮನ್ಯಾಗ ನೀವು ಇಟ್ಕೊಂಡು ಪೂಜೆ ಮಾಡ್ರಿ ಅಂತ ಕೊಟ್ಟದ್ದು ಅಷ್ಟೇ. ಅಷ್ಟೇ ಅಲ್ಲ, ಆಲ್ಟರ್ನೇಟ್. ಅದ್ರ ಅದಕ್ಕೇನು ದೊಡ್ಡ ಉದ್ದೇಶ ಇಲ್ಲ. ಅದೆಲ್ಲ ಏನದು ಭಕ್ತಿ ಮಾರ್ಗನೇ. ಅದು ಇಷ್ಟಲಿಂಗ ಪೂಜೆ ಮಾಡಿದ್ರು ಭಕ್ತಿನೇ, ಸ್ಥಾವರಲಿಂಗ ಮಾಡಿದ್ರು ಭಕ್ತಿನೇ. ಅವೇನು ಅಷ್ಟವಿಧಾರ್ಚನೆ, ಷೋಡಶೋಪಚಾರ, ರುದ್ರಾಭಿಷೇಕ ಇವೇನ್ ಮಾಡ್ತೀರಿ ಇವೆಲ್ಲ ಓಸು ಶರೀರದಿಂದ ಬಳಸಿ ಮಾಡೋವೆಲ್ಲ ಇವೇನದವ ಲಿಂಗಾರ್ಚನೆಗಳು. ಇವೇನದವ ಭಕ್ತಿ ಮಾರ್ಗ. ಇದು ಒಂದು, ಇದಕ್ಕೂ ಶಿವನೇ ಅಂತಾರ. ಮುಂದ ಯೋಗ ಮಾರ್ಗ, ಮಂತ್ರ, ಧ್ಯಾನ, ಜಪ, ತಪಸ್ಸು ಇವೆಲ್ಲ ಅಷ್ಟು ಏನದವ ಅಂದ್ರ ಈ ಪಾರ್ವತಿ ಗಂಡಂದು ಗಿರಿಜಾ ರಮಣ ಅವನ ಪದ್ಧತಿ ಒಳಗೆ ಹೋಗ್ಬೇಕಾಗ್ತದೆ. ಅವನ ಉದ್ದೇಶನೂ ಅದೇ ಸತ್ಯಚಿತ್ತಾನಂದನೇ. ಈ ಇಷ್ಟಲಿಂಗ ಸ್ಥಾವರಲಿಂಗ ಪೂಜೆ ಮಾಡೋದು ಕೊನೆಯ ಗುರಿ ಇದೆ ಸತ್ಯಚಿತ್ತಾನಂದನೇ. ಆದ್ರೆ ಗೊತ್ತಿಲ್ಲ ಅವರಿಗೆ. ಮುಂದೆ ಕೊನೆಗೆ ಜ್ಞಾನಿಗಳೇನ್ ಬರ್ತಾರಲ್ಲ ಅಲ್ಲಿ ಈ ಜಪ ತಪ ಪೂಜಾ ಇವೆಲ್ಲ ಏನದವ ಅವು ಎಷ್ಟೊತ್ತು ಮಾಡ್ತಿರ್ತೀವಿ ಅಷ್ಟೊತ್ತಷ್ಟೇ ಮನಸ್ಸು ಕಂಟ್ರೋಲ್ ಇರ್ತದ. ಶಮ ದಮಗಳು ಕಂಟ್ರೋಲ್ನಾಗ ಇರ್ತಾವ. ಯಾವಾಗ ಪೂಜೆ ಮಾಡೋದು ಮುಗೀತು ದಮ ಹೋಗಿ ಏನಾಗ್ಬಿಡ್ತದ, ಮತ್ತೆ ಶಾರೀರಿಕ ಕ್ರಿಯೆಗಳು ಏನಾಗ್ಬಿಡ್ತಾವ, ನಾರ್ಮಲ್ ಕ್ರಿಯೆಗಳಾಗ್ತಾವ. ದೈವಿ ಕ್ರಿಯೆಗಳು ಹೋಗಿ ಲೌಕಿಕ ಕ್ರಿಯೆಗಳಾಗ್ಬಿಡ್ತಾವ. ಮಾನಸಿಕ ದೈವಿಕ ಕ್ರಿಯೆಗಳು ಹೋಗಿ ಮಾನಸಿಕ ಲೌಕಿಕ ಕ್ರಿಯೆಗಳು ವಿಷಯಾಸಕ್ತ ಆಗ್ಬಿಡ್ತಾವ.
ಇವು ಎರಡೂ ಮಾಡೋದ್ರಿಂದ ಎಷ್ಟತನ ಮಾಡ್ತೀರಿ ಅಟ್ಟೆ ಚಲೋ ಇರ್ತಾವ. ಕೊಟ್ಟಿಗೆ ಕಟ್ಟಿದ ದನ ಇದ್ದಂಗ, ಹಗ್ಗ ಕಟ್ಟಿರೋ ತನಕ ಅಲ್ಲಿರ್ತಾವ. ಹಗ್ಗ ಕಟ್ಟಿದ್ದು ಬಿಚ್ಚಿದ್ರಿ ಹೊರಗೆ ಬಂದ್ಬಿಡ್ತಾವ. ಆದ್ರೆ ಇದು ಜ್ಞಾನ ಯೋಗ ಸತ್ಚಿತ್ ಆನಂದ ನಿತ್ಯ ಪರಿಪೂರ್ಣ ಏನದಲ್ಲ, ಹಗ್ಗ ಕಟ್ಟಿದ್ರೇನು ಹಗ್ಗ ಬಿಚ್ಚಿದ್ರೇನು ಅದು ಎಲ್ಲಿರ್ಬೇಕು ಅಲ್ಲಿರ್ತದೆ, ಹ್ಯಾಂಗಿರ್ಬೇಕು ಹಂಗಿರ್ತದೆ. ಅದಕ್ಕೆ ಅದು ಜ್ಞಾನ ಯೋಗನೇ ಶ್ರೇಷ್ಠ ಅಂತಾರೆ. ನಿಮಗೆ ಯಾವುದು ಸೆಟ್ ಅನ್ನಿಸ್ತದೋ ಅದು ನೋಡ್ಬೇಕು. ಯೋಗಿಗಳಾದ್ರಿ ಯೋಗಿ ಶಿವ ಅಂತಾರೆ ಅವನಿಗೆ. ಯಾರಿಗೆ? ಪಾರ್ವತಿ ಅಪ್ಪಗೆ, ಪಾರ್ವತಿ ಗಂಡ ಗಣಪತಿ ಅಪ್ಪಗೆ ಯೋಗಿ ಶಿವ. ಇವ್ರು ಯಾರು? ಕರ್ಮಿಗಳ ಶಿವ. ಯಾವ ಲಿಂಗ, ಇಷ್ಟಲಿಂಗ, ಸ್ಥಾವರ ಲಿಂಗ. ಒಂದ್ಸಾರಿ ರಾಯಚೂರಿಗೆ ಗಂಗಾ ಮಾತಾಜಿ ಬಂದಾಗ ನಮ್ಮ ಮಗಳು ಏನೋ ಒಂದು ಸ್ತೋತ್ರ ಹೇಳೋಣ ಮೈಕ್ ಕೊಟ್ರು. ಅದು ಹೋಗಿ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗ ಮತ್ತು ಚಾಲು ಮಾಡೋಣ ಮೈಕ್ ಕಸ್ಕೊಂಡ್ಬಿಟ್ರಾಕಿ ಕೈಯ ಅಂತ. ಅದಕ್ಕ ಅದು ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಮ್ಮ ಅದು ಸ್ಥಾವರ ಲಿಂಗದ್ದದರಿ ಸ್ತೋತ್ರ. ಅದು ನಾವು ಇಷ್ಟಲಿಂಗ ಬಿಟ್ರೆ ಬೇರೆ ಲಿಂಗಗಳು ನಾವು ಏನು ನೋಡಬಾರ್ದು, ಕೇಳಬಾರ್ದು. ಅದು ಹಿಂಗಾಗಿ ಅದು ಲಿಂಗಾಷ್ಟಕ ಇಲ್ಲಿ ಹಾಡೋದು ಅಲ್ಲೋ ಇಲ್ಲ, ಬರೀ ಇಷ್ಟಲಿಂಗದಷ್ಟೇ ಹಾಡಬೇಕು. ನೋಡ್ರಿ ಹೆಂಗದ. ಇಷ್ಟಲಿಂಗ ಸ್ಥಾವರ ಲಿಂಗಕ್ಕೆ ಭೇದ ಭಾವ ಮಾಡೋರು ಅದಾರೆ ಪುಣ್ಯಾತ್ಮರು. ನಾಳೆ ಜುಲೈ ತಿಂಗಳದಾಗ ದೊಡ್ಡ ಮೆರವಣಿಗೆ ಅದ. ಅದೇ ರಾಷ್ಟ್ರೀಯ ಬಸವದಳ ಮಾಧ್ಯಮ ಟೀಮ್ ರಾಯಚೂರಕ್ಕೆ. ಅದಕ್ಕೆ ಏನ್ ಮಾಡ್ಬೇಕು? ಶಿವ ಪುರಾಣ ಅಂತ ಓದ್ಬೇಕ್ರಿ. ಶಿವ ಪುರಾಣ ಅಂತ ಸಿಗ್ತದ, ತಗೊಂಡು ಓದ್ಬೇಕು. ಎಲ್ಲ ಗೊತ್ತಾಗ್ತದೆ ನಿಮ್ಗೆ ಏನು ಎಂತು ಹೆಂಗ. ಪೌರಾಣಿಕ ಶಿವ ಇವ ಯಾರು? ಬ್ರಹ್ಮ ವಿಷ್ಣು ರುದ್ರ ಏನಾರಲ್ಲ, ಇವರೆಲ್ಲ ಪೌರಾಣಿಕ ಪುರಾಣ ಕಾಲದವ್ರು ಇವರೆಲ್ಲ. ಈ ಬ್ರಹ್ಮ ವಿಷ್ಣು ರುದ್ರರು ಏನಿದೆ ಜಗತ್ತು ಸೃಷ್ಟಿ ಆದಾಗ ಅವರೆಲ್ಲರೂ ಬರ್ತಾರೆ. ಜಗತ್ತು ಹೋಯ್ತಂದ್ರೆ ಅವರು ಹೋಗ್ಬಿಡ್ತಾರೆ. ಆದ್ರ ಈ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಚೇತನ ಏನದಲ್ಲ, ಈ ಜಗತ್ತು ಆ ತ್ರಿಮೂರ್ತಿಗಳು 33 ಕೋಟಿ ದೇವತೆಗಳು ಸೃಷ್ಟಿ ಆದಾಗೂ ಇರ್ತಾರ, ಆ ಸೃಷ್ಟಿ ಇಲ್ಲದಾಗೂ ಇರಂತ ಚೇತನ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ. ಜ್ಞಾನಿಗಳಿಗೆ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ. ಉಪಾಸಕರಿಗೆ ಯೋಗಿ ಶಿವ, ಪರಿವಾರ ದೇವತೆಗಳು ಪೌರಾಣಿಕ ಶಿವ. ಭಕ್ತರಿಗೇನು? ಜ್ಯೋತಿರ್ಲಿಂಗ. ಆ ಜ್ಯೋತಿರ್ಲಿಂಗ ಹೋದೆ, ಈ ಜ್ಯೋತಿರ್ಲಿಂಗ ಹೋದೆ, ಮನೆಯಾಗ ಇಷ್ಟಲಿಂಗ ಮಾಡಿದೆ, ಲಿಂಗ ಪೂಜೆ ಮಾಡ್ಕೊತ್ಕೊಂಡು ಇದು ಭಕ್ತರು. ಇಷ್ಟೇ. ವ್ಯಾಸ ಮಹರ್ಷಿ ಆ ಕಡೆ ಶಿವ ಪುರಾಣನೂ ಬರ್ದನ, ಈ ಕಡೆ ವಿಷ್ಣು ಪುರಾಣನೂ ಅವನೇ ಬರ್ದನ. ವಿಷ್ಣು ಪುರಾಣದಾಗ ಏನ್ ಮಾಡ್ಯಾನ? ಶಿವನ ನಿಂದೆ ಮಾಡ್ಯಾನ, ಸಿಕ್ಕಾಪಟ್ಟೆ ಬೈದಾನ ಶಿವನಿಗೆ ವಿಷ್ಣು ಪುರಾಣದಾಗ. ಮತ್ತು ಶಿವನ ಪುರಾಣದಾಗ ವಿಷ್ಣುನ್ ಬೈದಾನ. ಬರ್ದ ಒಬ್ಬನೇ. ಹಿಂಗ್ಯಾಕೆ ಮಾಡ್ಯಾನ ಅಂತ ಕೇಳಿದ್ರ, ಶಿವಭಕ್ತರಲ್ಲಿ ಶಿವನ ಬಗ್ಗೆ ನಿಷ್ಠೆ ಹೆಚ್ಚಾಗ್ಲಿ ಅಂತೇಳಿ ವಿಷ್ಣುಗೆ ಬೈದು ಶಿವಭಕ್ತಿ ಹೆಚ್ಚು ಮಾಡ್ಯಾನ. ವಿಷ್ಣು ಭಕ್ತರಲ್ಲಿ ವಿಷ್ಣು ನಿಷ್ಠೆ ಜಾಸ್ತಿ ಆಗ್ಲಿ ಅಂತೇಳಿ ಶಿವನನ್ನು ಬೈದು ವಿಷ್ಣುವಿನ ನಿಷ್ಠೆ ಹೆಚ್ಚು ಮಾಡ್ಯಾನ. ದೈವ ನಿಷ್ಠೆ ಹೆಚ್ಚು ಮಾಡೋದಕ್ಕೆ ಇನ್ನ ಒಂದನ್ನು ಬೈದು ನಿಷ್ಠೆ ಹೆಚ್ಚು ಮಾಡೋಂಥದ್ದು ಒಂದು ಪದ್ಧತಿ ಅದು. ಈ ಲಿಂಗಾಯತ ಭವಿಗಳಂತಂದ್ರ ಅದೇ ಮತ್ತ ಕೊಳ್ಳಾಗ ಲಿಂಗ ಇರ್ಲಾರ್ದವ್ರಿಗೆ ಭವಿಗಳು ಅಂತಾರ. ಅರಿವುಗೇಡಿಗಳಂತ, ಕೆಟ್ಟವರು ಅಂತ, ಅಜ್ಞಾನಿಗಳು ಅಂತ, ಪಾಮರರು ಅಂತ. ಅರಿವು ಇರ್ಲಾರ್ದವ್ರು. ಜ್ಞಾನದ ಲೋಕದೊಳಗೆ ಭವಿ ಅಂತಂದ್ರ ಅರಿವು ಇರ್ಲಾರ್ದವ್ರು. ಈ ಕಡೆ ಉಪಾಸಕರ ಲೋಕದಾಗ ಭವಿ ಅಂತಂದ್ರ ಕಾನ್ಸಂಟ್ರೇಷನ್ ಇರ್ಲಾರ್ದವ್ರು. ತಪಸ್ಸಿಲ್ಲ, ಧ್ಯಾನ ಇಲ್ಲ, ನೆನಪಿನ ಶಕ್ತಿ ಇಲ್ಲ ಅಂತವ್ರೆಲ್ಲ ಭವಿಗಳು. ಮತ್ತ ಆ ಕಡೆ ಭಕ್ತರ ಇದ್ರೊಳಗ ಲಿಂಗ ಪೂಜೆ ಮಾಡ್ಕೊಳ್ಳಾರ್ದವ್ರು ಭವಿಗಳು.
ಭವಿಗಳಂದ್ರೆ ಕೆಟ್ಟವರಂತ, ಮಾಡುವ ಆಚಾರ ಇರ್ಲಾರ್ದ ಅವಚಾರಿಗಳಂತ. ಲಿಂಗ ಅಂಗದ ಮೇಲೆ ಲಿಂಗವೆದ್ದರೆ ಇದ್ದರೆ ಭಕ್ತ ಎಂಬರಿ, ಅಂಗದ ಮೇಲೆ ಲಿಂಗವಿಲ್ಲದಿದ್ದರೆ ಭವಿ ಎಂಬಿರಿ. ಲಿಂಗವಿಲ್ಲದ ಒಂದು ಅಂಗ ತುಳಿಯಲುಂಟೇ ಈ ಜಗದೊಳಗೆ ಅಂತ ಕೇಳ್ತಾರ ಪ್ರಭುದೇವರು. ಈ ಜಗತ್ತಿನಾಗ ಒಂದು ಜೀವ ಹುಟ್ಟ್ಯದ, ಅದು ಜಗತ್ತಿನಾಗ ಇಲ್ಲಿ ಸುಳಿಲಕತ್ತದಂತಂದ್ರ, ಅಡ್ಡಾಡ್ಲಕತ್ತದ, ತಾನು ಲೀಲೆ ಮಾಡ್ಲಕತ್ತದಂದ್ರ ಅದ್ರೊಳಗೆ ಅರಿವಿಲ್ಲದೆ ಮಾಡ್ಲಕತ್ತದೇನು? ಅರಿವೇ ಲಿಂಗ. ಲಿಂಗವಿಲ್ಲದೊಂದು ಅಂಗ ಸುಳಿಯಲುಂಟೆ ಈ ಜಗದೊಳಗೆ. ಯಾವುದಕ್ಕೆ ಲಿಂಗ ಅನ್ಬೇಕಂತ ಗೊತ್ತಾಗಲಾಗ್ಯದಲ್ಲ ನಿಮಗ ಅಂತೇಳಿ ಬೈತಾನೆ ಪ್ರಭುದೇವರು. ಕೊಳ್ಳನ್ ಲಿಂಗ ನೋಡಿಕೆ ಬವಿ ಅನ್ಬೇಡ್ರಪ್ಪ. ಈ ಜಗತ್ತಿನೊಳಗ ಬಹಳ ಮಂದಿ ಕೊಳ್ಳಾಗ ಲಿಂಗ ಇರ್ಲಾರ್ದವ್ರನ್ನು ಒಳ್ಳೆ ಜನ ಅದಾರ ಇಲ್ಲ? ಲಿಂಗ ಇದ್ದವರೇ ಚಲೋ ಮಂದಿ ಅದಾರ, ಭಕ್ತರು ಅನ್ಸ್ಕೊಂಡಾರ. ಉಳಿದವರೆಲ್ಲ ಬವಿಗಳಂದ್ರೆ ಎಲ್ಲರೂ ಕೆಟ್ಟವ್ರು ಅದಾರೇನು? ಅದನ್ನ ಮಾನದಂಡ ಮಾಡಬೇಡ್ರಿ ಅಂತ ಹೇಳ್ಯಾರ ಪ್ರಭುದೇವರು. ಕೊಳ್ಳಾಗ ಲಿಂಗ ಇದ್ದದ್ದೇ ಮಾನದಂಡ ಅಲ್ಲ. ಜ್ಞಾನ ಇದ್ದವರು, ಅರಿವಿದ್ದವರಿಗೆ ಲಿಂಗವಂತರನ್ರಿ ಅಂತ ಹೇಳ್ಯಾರ ಪ್ರಭುದೇವರು. ಬಹಳ ಕನ್ಫ್ಯೂಸ್ ಮಾಡ್ಸ್ಯಾರ್ರಿ ಮೊದಲಿನ ಕಾಲದಾಗ, ಬಹಳ ಕನ್ಫ್ಯೂಸ್ ಮಾಡ್ಸ್ಯಾರ. ಇತಿಹಾಸ ಸರಿಯಾಗಿ ಗೊತ್ತೇ ಇಲ್ಲ. ಈ ತರ ಬಿಡಿಸಿ ಹೇಳೋ ವ್ಯವಸ್ಥೆ ಎಲ್ಲಿ ಇಲ್ಲ. ಮತ್ತೀಗ ಎಷ್ಟೋ ವರ್ಷಲಿಂದ ನೀವು ಇದೇ ಮಾಡ್ಕೊತ ಬಂದಿರ್ತೀರಿ. ನಿಮ್ಗೆ ಹೇಳಿದ ಕೂಡಲೇ ಒಂದೇ ಸಲಕ್ಕೆ ಹ್ಯಾಂಗ್ ಒಪ್ಪುತ್ತದ ಮನಸ್ಸು? ಏನ್ರಿ? ಮತ್ತ ಶಿವರಾತ್ರಿ ದಿವಸ ಭಯಂಕರ ಎಲ್ಲಾ ದೇವಸ್ಥಾನದೊಳಗ, ಶಿವರಾತ್ರಿ ದಿವಸ ಎಲ್ಲಾ ಶಿವ ದೇವಾಲಯದೊಳಗ ಪೂಜಾ, ರುದ್ರಾಭಿಷೇಕ, ಜಪ, ಭಜನಿ ಏನೆಲ್ಲ ನಡೆದಿರ್ತದ. ಭಕ್ತರು ಎಲ್ಲಾ ಗುಡಿ ಒಳಗೆ ತುಂಬಿ ತುಳುಕ್ತಿರ್ತಾರ. ಇಷ್ಟೊಂದು ವೈಭವ ನಡೆದದ ಅಂದ್ರ ಶಿವ ಎಲ್ಲನ ಅಂತೇಳಿ ನಾರದ ಹುಡುಕೋತಾನ. 3 ಲೋಕಗಳು ತಿರುಗಾಡಿ ನೋಡ್ತಾನ. ಶಿವ ಎಲ್ಲದನ ಅಂದ್ರ ಒಂದ್ ಯಾವಾಗೋ ಸ್ಮಶಾನದೊಳಗ ಯಾಕಡೋ ಶೂನ್ಯ ದೃಷ್ಟಿಯಿಂದ ಒಂದ್ ಕಡೆ ಕೂತ್ಬಿಟ್ಟಾನ ಮ್ಯಾಲ್ ನೋಡ್ಕೊತ ಶಿವ. ಅದಕ್ಕೆ ನಾರದ ಹೋಗಿ ಏನಂತಾನ, ಏನಪ್ಪ ಶಿವ ಎಂತ ಮನುಷ್ಯ ನೀನು, ಇಲ್ಲಿ ನೋಡು ತೆಳಗೊಂದ್ ಸ್ವಲ್ಪ ಭಕ್ತರು ನಿನ್ನನ್ನ ಏನ್ ಮಾಡ್ಬೇಕಂತಾರ, ದರ್ಶನ ಮಾಡ್ಕೋಬೇಕಂತಾರ. ಎಷ್ಟು ಮಂದಿ ಕ್ಯೂ ನಿಂತಾರ, ಎಷ್ಟು ಮಂದಿ ಉಪವಾಸ ಅದಾರ, ಒಂದತ್ತದಾರ, ಏನೆಲ್ಲ ಮಾಡ್ಲಕತ್ತಾರ. ಶಿವರಾತ್ರಿ ಆಚರಣೆಗಳು, ಗುಡಿ ಗುಡ್ಡ ಎಲ್ಲದಕ್ಕೂ ಲೈಟಿಂಗ್ ಹಾಕ್ಯಾರ. ನೋಡು ಜಗತ್ತು ಎಷ್ಟು ಚಂದ ಆಗ್ಯದ, ನಿನ್ನ ಹಬ್ಬ ನಿನ್ನ ಹೆಸರ ಮೇಲೆ ಹಬ್ಬ ಮಾಡ್ಲಕತ್ತಾರ. ಅವ ಶಿವ ಅಂತಾನ, ಆ ಮಕ್ಕಳು ಏನ್ ಮಾಡ್ತಾರೆ ಎಲ್ಲ ನನಗೆ ಗೊತ್ತದ ಬಿಡಪ್ಪ, ಸುಮ್ ಬಿಡು ನನ್ನ ಪಾಡಿಗೆ ನಾನು ಅಂತಾನ. ಹಂಗೆ ಆಗ್ತದ, ನಡಿ ಹೋಗಮ್ ನಡಿ, ಅಲ್ಲಿ ಭಕ್ತರಿಗೆ ದರ್ಶನ ಕೊಡಮ್ ನಡಿ ಅಂತೇಳಿ ಶಿವನಿಗೆ ಹಬ್ಬಿಸ್ಕೊಂಡು ಒಂದು ಸ್ಥಾವರ ಲಿಂಗದ ಗುಡಿ ಒಳಗೆ ಹೋಗಿ, ಗುಡಿ ಒಳಗ ಒಂದು ಲಿಂಗದ ಮೂಲಕ ಇಬ್ರು ಉದ್ಭವ ಆಗ್ತಾರ, ಲಿಂಗೋದ್ಭವ ಆಗ್ತಾರ. ನಾರದ ಮತ್ತು ಶಿವ ಉದ್ಭವ ಆದ್ರ ಅಲ್ಲಿ ನೋಡಿದ್ರೆ ಅವ್ರಿಗೆ ನೋಡೋರು ಅವರು ದಿಕ್ಕಿಲ್ಲ. ಕಣ್ಣು ಮುಚ್ಕೊಂಡು ಕೂತು ಜಗ್ಗಿ ಇವು ವಾದ್ಯಗಳು ಬಾರಿಸ್ಬೋತ ಜಗ್ಗಿ ಓಂ ನಮ ಶಿವಾಯ ಓಂ ನಮ ಶಿವ ಒದರ್ಲಕತ್ತಿರ್ತಾವ. ನನಗೆ ಸುಮ್ಮನೆ ಕರ್ಕೊಂಡ್ಬಂದಿ ಆ ಮಕ್ಕಳು ನೋಡಿ ಕಣ್ಣು ಮುಚ್ಕೊಂಡು ಕೂತು ಹೆಂಗ್ ಓದಿರ್ತಾರ, ನನಗೊಬ್ರು ನೋಡೋರಿಲ್ಲ, ನನಗೆ ಯಾಕರೆ ಕರ್ಕೊಂಡ್ಬಂದಿ ನೀನು ಅಂತ ಶಿವ ನಾರದಾಗ ಬೈತಿರ್ತಾನ. ಹಂಗಲ್ಲ ತಡಿ ಶಿವ ಅಂದ್ರ, ನೀನು ಬೇಸರ ಮಾಡ್ಕೋಬೇಡ, ಈ ಜೀವರು ಎಲ್ಲ ನಿನ್ನ ಸೃಷ್ಟಿನೇ ಇರ್ತದ, ಬಾ ಇಲ್ಲಿ ಅಂತೇಳಿ ಕರ್ಕೊಂಡು ಒಬ್ಬನಿಗೆ ಹಿಂಗ್ ಮೈ ಮುಟ್ಟಿ ಹೇಳ್ತಾನ, ಏನಪ್ಪ ಶಿವ ಬಂದನ ನೋಡ್ರಿ ಅಲ್ಲಿ ಅಂತ. ಶಿವ ಬಂದನ ನೋಡ್ರಿ ಇಲ್ಲಿ ಅಂತ ನಾರದ ಹೇಳಿದ್ರ, ಅವ ಮ್ಯಾಲಿಂದ ಕೆಳಗಿಂತ ನೋಡಿ ಏನಂತಾನ, ಇವ ಶಿವ ಅಂತ ನಡಿ. ಶಿವ ಹಿಂಗಿರ್ತಾನೇನು?
ಮತ್ತು ಶಿವ ಹೆಂಗಿರ್ತಾನಂದ್ರೆ ಅಲ್ಲಿ ಲಿಂಗ ಅದಲ್ಲ ಕೊಳ್ಳ ಗುಡಿಯಾಗಿ ಲಿಂಗ ಸ್ಥಾವರ ಲಿಂಗ ಅದೇ ಶಿವ ನಮ್ಗಂತ ನೋಡ್ರಿ ಹೆಂಗ ಭಕ್ತರ ಶಿವ ಅವ ಸ್ಥಾವರ ಲಿಂಗ ಅದೇ ನಮ್ಮ ಶಿವ. ಮತ್ತೆ ಬೇರೆ ಯಾವ ಆಕಾರದಾಗೂ ನಾವು ಶಿವನನ್ನ ಪೂಜೆ ಮಾಡಂಗಿಲ್ಲ. ಇಲ್ಲಪ್ಪ, ಅದು ಪೂಜೆ ಎದಕ್ ಮಾಡ್ತೀರಿ ಅಂದ್ರೆ ಈ ಶಿವನ ಕೃಪೆ ಪಡ್ಕೊಳ್ಳೋದಕ್ಕೆ ಆ ಶಿವನ ಪೂಜೆ ಮಾಡ್ತೀರಿ ನೀವು. ಈ ಶಿವನ ಕೃಪೆ ನಿಮ್ಗೆ ಆಗ್ಬೇಕು ಅನ್ನೋದಕ್ಕೆ ಆ ಶಿವನ ಪೂಜೆ ಮಾಡ್ತೀರಿ. ಆ ಶಿವನ ಪೂಜೆ ಮಾಡಿದ್ರೆ ನಿಮ್ಗೆ ಏನಾರ ಫಲ ಸಿಕ್ತು ಅಂದ್ರೆ ಇದೇ ಶಿವನೇ ನಿಮಗ್ ಕೊಡವ ಅಂತ ನಾರದ ಹೇಳ್ತಾನ. ನನ್ನ ಮಾತು ನಂಬ್ರಿ ಅಂತ ನಾರದ. ನಿನ್ನ ಮಾತು ನಂಬ್ಲಕ್ ನೀನೇನ್ ನಮ್ಮ ಮನುಷ್ಯ ಲೋಕದವದಿನ, ನೀ ಯಾವ ಲೋಕದವದಿನ, ನೀನು ನವನಿ ಬ್ಯಾರೇನೇ ಅದಿ. ನಿನ್ನ ಮಾತು ನಾವ್ಯಾಕೆ ನಂಬಬೇಕು? ಮತ್ತೆ ನೀವು ನಂಬಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರ ಆ ಪೂಜಾರಿ ಕೈ ಒಳಗ ಒಂದು ತಾಮ್ರದ ತಟ್ಟೆ ತಂಬಿಗೆ ಅವು ಏನದವಲ್ಲ ಗಂಟಿ ಅವೆಲ್ಲ ಓಟು ಈ ಶಿವ ಮುಟ್ಟಿದನು ಅಂತಂದ್ರ ಅವು ಬಂಗಾರದು ಅದು ಅಂತಂದ್ರ ಇವ ಶಿವ ನಮಗ್ ಕರುಣೆ ಕೊಡವ, ಫಲ ಕೊಡ ಶಿವ ಅಂತ ನಂಬುತ್ತೀವಿ ನಾವು ಅಂತ. ಅವಾಗ ಏನಾಗ್ತದ, ನಾರದ ಹೇಳ್ತಾನ ಒಂದ್ ಸ್ವಲ್ಪ ಮುಟ್ಟಿ ಬಂಗಾರದು ಮಾಡಿ ತೋರ್ಸಪ್ಪ ಶಿವ ಅಂದ್ರ ಇವ್ರ ಟೆಸ್ಟ್ ನಾನೇ ಅಟೆಂಡ್ ಮಾಡ್ಲಿ ಅಂತ ನಾವು ಪರಮಾತ್ಮ. ಅವ್ರಿಗೆ ನಾ ಬೇಕಾಗಿಲ್ಲ, ಬರೇ ನನ್ನ ಅನುಗ್ರಹ ನನ್ನ ವಸ್ತುಗಳು ಬೇಕೇ ಹೊರತು ಅವ್ರಿಗೆ ನಾ ಬೇಕಾಗಿಲ್ಲ. ಸುಮ್ಮನೆ ಕರ್ಕೊಂಡ್ಬಂದು ಅದಕ್ಕೆ ಪ್ರಸಂಗ ಮಾಡ್ಲಕತ್ತಿದೀನಿ. ನನಗೆ ಗೊತ್ತದ ಇವ್ರು ಶಿವರಾತ್ರಿ ಹೆಂಗ್ ಆಚರಣೆ ಮಾಡ್ತಾರ ಅಂತ ಶಿವ ಎಷ್ಟ್ ಹೇಳಿದ್ರು. ಮತ್ತ ನಾರದ ಏನ್ ಮಾಡ್ತಾನ, ಶಿವನ ಕೈ ಹಿಡ್ಕೊಂಡು ಒಯ್ದು ಆ ತಂಬಿಗೆ ಅವೆಲ್ಲ ಮುಟ್ಟಿಸ್ತಾನ. ಅವೆಲ್ಲ ಬಂಗಾರದು ಆಗ್ಬಿಡ್ತಾವ. ಅವಾಗ ಬಂಗಾರದು ಆಗ್ಬಿಟ್ಟು ನೋಡಪ್ಪ ಇವನೇ ಒರಿಜಿನಲ್ ಶಿವ ಅಂತ ಹೇಳಕ್ಕೆ ನಾರದ ಹೇಳ್ಬೇಕನ್ನೋದ್ರಿಗೆ ಅಲ್ಲೆಲ್ಲ ಜನ ನಾಪತ್ತೆ ಆಗ್ಬಿಟ್ಟಿರ್ತಾರೆ, ಯಾಕಡೆ ಹೋದ್ರೆ ಏನು. ಅವಾಗ ಶಿವ ಅಂದ, ಇದು ಜನರು ಮನುಷ್ಯರ ಸ್ವಭಾವ ನನಗ ಸರಿ ಗೊತ್ತದ, ಇವು ಯಾವಾಗ ಏನ್ ಮಾಡ್ತಾವ ಗೊತ್ತಿಲ್ಲ, ನಾ ಕೈಲಾಸ ಓದ್ತೀನಿ ತಡಿ ಅಂತೇಳಿ ಕೈಲಾಸ ಹೋಲ ಬೇಡ ತಡಿ ಕೂಡ ಅಂತೇಳಿ ಕುಂದಿರ್ಸಿ ಒಂದು 10-15 ನಿಮಿಷ ಆದ್ಮೇಲೆ ಜಗ್ಗಿ ಮಂದಿ ಬರ್ತಿರ್ತಾರ ಆ ಕಡೆ ರೋಡ್ ಹಿಡ್ಕೊಂಡು. ಯಾಕಂದ್ರೆ ಅವ್ರ ಮನಿ ಒಳಗೇನು ಹಾಂಡ್ಯ ಬಾಂಡ್ಯ ಹಿತಾಳಿವು ತಾಮ್ರದು ಏನದವಲ್ಲ ಅವೆಲ್ಲ ಶಿವನ ಕೈಲೇ ಮುಟ್ಟಿಸ್ಕೊಂಡು ಬಂಗಾರದು ಮಾಡ್ಕೋಬೇಕಂತ ಬರ್ಬೇಕತ್ತಾರ. ಇದೇ ನೋಡ್ರಿ ಇದು ಭಕ್ತರು ಮಾಡೋ ಕೆಲಸ. ಭಕ್ತರ ಕೆಲಸ ಅಂದ್ರೇನು? ಸಕಾಮ ಕರ್ಮಿಗಳು. ಅದು ಭಕ್ತಿ ಮಾರ್ಗ. ಉಪಾಸನ ಮಾರ್ಗ ಧ್ಯಾನ ಅಂದ್ರೆ ಅದಕ್ಕೆ ಓಂ ನಮ ಶಿವಾಯ ಮಂತ್ರ ಸೇರಿಸಿ ಕಣ್ಣು ಮುಚ್ಚಿಕೊಂಡು ಅಂತಃಕರಣದೊಳಗ ಅದನ್ನ ಧಾರಣೆ ಮಾಡೋದೇ ಉಪಾಸನ. ಅವು ಎರಡೂ ಏನದವ? ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ. ಸಕಾಮ ಇದ್ರೆ ಮಲಿನ ಚಿತ್ತ, ಚಂಚಲ ಚಿತ್ತ. ನಿಷ್ಕಾಮ ಇತ್ತು ಅಂತಂದ್ರೆ ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ. ಮೋಕ್ಷಕ್ಕೆ ಅತಿ ಅವಶ್ಯಕವಾದ ಸಾಧನೆಗಳಾಗ್ತವೆ. ನಾವು ಧ್ಯಾನ ಮಾರ್ಗದವರು ಅವೆರಡನ್ನ ಮೀರಿದವರು. ಧ್ಯಾನ ಮಾಡೋದು ಇಲ್ಲ, ಪೂಜೆ ಮಾಡೋದು ಇಲ್ಲ. ಅವೆರಡನ್ನ ಮೀರಿ ನಾವು ತಿಳ್ಕೋಬೇಕಾಗ್ಯದ ಅಷ್ಟೇ. ನಮ್ಮೊಳಗಿನ ಚೇತನ ಬ್ರಹ್ಮಚೇತನ ಅದೇ ನನ್ನ ಸ್ವರೂಪ ಅಂತ ತಿಳ್ಕೊಂಡ್ರೆ ಈ ಎರಡೂದಕ್ಕಿಂತ ಶ್ರೇಷ್ಠವಾದ ಸ್ಥಿತಿ ಅದು, ಮೋಕ್ಷದ ಸ್ಥಿತಿ. ನಮ್ದೇನು ಇವ್ರದ್ದು ಬಂದೇ ಆಯ್ತಲ್ಲ, ಸುಮ್ಮನೆ ನಡ್ಬಾರ್ ಕೇಳ್ಕೊತ ಕೂತೀನಿ. ಕಂಬಿ ಗುರುಗಳು ಹೇಳ್ರಿ, ಮುಂದಿಂದ ಏನ್ ಹೇಳ್ತೀರಿ ಹೇಳ್ರಿ. ಎಷ್ಟಾಯ್ತು ಟೈಮ್? ವಚನ ಹೇಳ್ತಾರೆ ಹೇಳಿದ್ರಲ್ಲ, ಎನ್ನ ಬಂದ ಭೋಗಗಳ ಪರಿಹರಿಸಿ ಅಂತೇಳಿ ಆ ಒಂದು ಉಲ್ಲೇಖ ಮಾಡಿ ಮುಂದೆ ಹೇಳ್ತಾರೆ ಅವರು. ಯಾರು ಇನ್ನೊಂದು ಸಂಗಮೇಶ್ ಸೌದತ್ತಿ ಮುಂದೆ ಹೇಳ್ತಾರೆ. ನಂತರ ಬಸವಣ್ಣವರು ಕಲ್ಯಾಣಕ್ಕೆ ಬಂದ ಮೇಲೆ ಚನ್ನ ಬಸವಣ್ಣವರನ್ನು ಅಲ್ಲೇ ಕರೆಸಿಕೊಂಡು ಚನ್ನ ಬಸವಣ್ಣವರು ಮೂಲತಃ ಆಧ್ಯಾತ್ಮ ಜೀವಿ ಅವರು. ಹಾಗಾಗಿ ಅವರು ಸಾಮಾಜಿಕ ಧಾರ್ಮಿಕ ವಿಷಯಗಳ ಕಡೆ ಗಮನ ಹರಿಸಿದವರು. ಧರ್ಮ ವಿಷಯಕ್ಕೆ ಚನ್ನ ಬಸವಣ್ಣವರೇ ಅಧಿಕೃತರು. ಅವರ ವಚನಗಳಲ್ಲಿ ವೀರಶೈವ ಪದವಿ ಬಳಕೆಯಾಗಿದೆ. ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲ, ಏಕದೇವ ಉಪಾಸನೆ, ಇಷ್ಟಲಿಂಗ ವಿಚಾರ,
ಎಲ್ಲವೂ ಕೂಡ 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ವಿವರಿಸಲ್ಪಟ್ಟಿರುವುದಕ್ಕೆ ಸಂಸ್ಕೃತ ಕನ್ನಡ ಗ್ರಂಥಗಳೇ ಆಧಾರಗಳಾಗಿವೆ ಅಂತ ಹೇಳ್ತಾರೆ. ಈ ಒಂದು ಇಲ್ಲಿ ಪ್ರಶ್ನೆಯನ್ನು ಉತ್ತರ. ಇನ್ನು ಮುಂದಿನ 3ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ವಚನಗಳ ಲಿಂಗಾಯತ ಧರ್ಮದ ಗ್ರಂಥವಾದರೆ ಸಿದ್ಧಾಂತ ಶಿಖಾಮಣಿ ವೀರಶೈವ ಧರ್ಮ ಗ್ರಂಥ ಇರ್ತಾರಲ್ಲ, ಇದು ನಿಜ ಏನು ಅಂತ ಪ್ರಶ್ನೆ. ಅದಕ್ಕೆ ಮತ್ತೆ ಉತ್ತರ ಏನಪ್ಪಾ ಅಂತಂದ್ರೆ, ಧರ್ಮದಷ್ಟು ತತ್ವ ಸಿದ್ಧಾಂತಗಳು ನಿರ್ದಿಷ್ಟವಾಗಿ ಯಾವುದೇ ಸಂದೇಹಕ್ಕೆ ಎಡೆಯಿಲ್ಲದಂತೆ ಒಂದೆಡೆ ಗ್ರಂಥ ರೂಪದಲ್ಲಿ ಇದ್ದರೆ ಗ್ರಂಥ ಇರ್ತಾರೆ. ಸಿದ್ಧಾಂತ ಶಿಖಾಮಣಿ ಏನದ, ಸಿದ್ಧಾಂತ ಶಿಖಾಮಣಿ ಆ ದೃಷ್ಟಿಯಿಂದ ಅತಿ ಉತ್ತಮ ಗ್ರಂಥವಾಗಿದೆ, ಗ್ರಂಥವಾಗಿದೆ. ಈಗ ನಡೆದಾಡುವ ದೇವರಂತೆ ಖ್ಯಾತಿವಂತ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮಿಗಳು ಸಿದ್ಧಾಂತ ಶಿಖಾಮಣಿನ ಕುರಿತು ಹೇಳಿದ ನುಡಿಗಳು ಸಿಗದಾವ. ಏನಪ್ಪಾ ಅಂತಂದ್ರೆ, ಸಿದ್ಧಾಂತ ಶಿಖಾಮಣಿ ಒಂದು ಬೃಹತ್ ಗ್ರಂಥ, ಸ್ಥಳಕ್ರಮವಾದಂತ ತತ್ವ ವಿವೇಚನೆ ಅದರ ವೈಶಿಷ್ಟ್ಯ. ಈ ಸಿದ್ಧಾಂತ ಶಿಖಾಮಣಿ ಶಿವ ಸಮರತೆಗೆ ಒಯ್ಯುವ ಸುಂದರವಾದಂತ ಶಿವಯೋಗ ಸೋಪಾನಗಳನ್ನು ನಿರೂಪಿಸಿದೆ. ಆ ಸೋಪಾನಗಳೇ ಸ್ಥಳಗಳು. ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಮಹರ್ಷಿ ಅಗಸ್ತ್ಯರಿಗೆ ಮುನಿಗಳಿಗೆ ಅವರಿಬ್ಬರಲ್ಲಿ ನಡೆದಂತ ತಾತ್ವಿಕ ಸಂವಾದನದಲ್ಲ, ಆ ಸಂವಾದವು ಸಿದ್ಧಾಂತ ಶಿಖಾಮಣಿ ಅಂತಕ್ಕಂಥದ್ದು. ಇದನ್ನು ಯಥಾವತ್ತಾಗಿ ಸಂಪಾದಿಸಿದವರು ಪಾವನಾತ್ಮಕರಾಗಿರ್ತಕ್ಕಂಥ ಶಿವಯೋಗಿ ಶಿವಾಚಾರ್ಯರು. ಗ್ರಂಥದ ಭಾಷೆ ಕಿರ್ವಾಣ ಶೈಲಿ, ಸರಳ ಲಲಿತ, ವಿಷಯ ವಿವೇಚನಾ ಪದ್ಧತಿ ವೃತ್ಯ. ಗ್ರಂಥದಲ್ಲಿ ಈ ಪಿಂಡಸ್ಥಳ ಮೊದಲು ಮಾಡಿ ಜ್ಞಾನ ಶೂನ್ಯ ಸ್ಥಳದವರೆಗೆ 101 ಸ್ಥಳಗಳನ್ನ ಮನೋಜ್ಞ ವಿಷಯ ವಿಶ್ಲೇಷಣೆ ಇದರಲ್ಲಿದೆ. ಈ ಸ್ಥಳಗಳು ಮೋಕ್ಷದ ಪಾವಟಿಗೆಗಳು. ಶಿವಯೋಗಿ ಶಿವಾಚಾರ್ಯರಿಗೆ ಮತ ಪಂಥ ಮಡಿವಂತಿಕೆ ಇಲ್ಲ. ಅವರಿಗೆ ದ್ವೈತ ಅದ್ವೈತ ವಿಶಿಷ್ಟ ಎಲ್ಲವೂ ಅವರಿಗೆ ಇಷ್ಟ. ಭಕ್ತಿ ವಿರಕ್ತಿ ಕರ್ಮ ಧ್ಯಾನ ಯೋಗ ಈ ಮಾರ್ಗಗಳೆಲ್ಲವೂ ಅವರಿಗೆ ಪ್ರಿಯ. ಅವರ ಸಮನ್ವಯ ದೃಷ್ಟಿ ಹಾಕಿ ಮಾತ್ರ ಈ ಗ್ರಂಥಕ್ಕೆ ಅಪೂರ್ವ ಕ್ರಾಂತಿಯನ್ನು ನೀಡಿದೆ. ಭಕ್ತದ ಪುಟ ಚಳಿ ನೋಡಿ ಎಲ್ಲಿಯೂ ಮತಾಂತತೆಯ ಕತ್ತಲು ಕಾಣದು. ಈ ಸಿದ್ಧಾಂತ ಶಿಖಾಮಣಿ ಪುಟ ಪ್ರತಿಯೊಂದು ನೋಡಿದ್ರೆ ಎಲ್ಲೂ ಕೂಡ ಮತಾಂತತೆಯ ಕತ್ತಲ ಅಲ್ಲಿ ಕಾಣದು. ಪ್ರತಿ ಮಂತ್ರದಲ್ಲಿ ಕೂಡ ಶ್ಲೋಕದಲ್ಲಿ ಕೂಡ ಚಿನ್ಮಯ ಬೆಳಕಿದೆ. ಇದನ್ನು ಹೇಗೆ ಹೇಳಿದ್ರೆ, ಸಿದ್ಧಾಂತ ಶಿಖಾಮಣಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಗಳು ಪ್ರವಚನ ಸಾರ ಸಂಗ್ರಹ 4ನೇ ಮುದ್ರಣದ ಜಗದ್ಗುರು ಶಿವರಾತ್ರೀಶ್ವರ ಗ್ರಂಥಮಾಲೆಯ ಮೈಸೂರು ಪುಟ ಸಂಖ್ಯೆ 2-3 ಹೇಳಿದ್ದಾರೆ. ಹೀಗೆ ಸಿದ್ಧಾಂತ ಶಿಖಾಮಣಿ ಎಷ್ಟೊಂದು ಉತ್ತಮ ಗ್ರಂಥ ಎನ್ನುವುದಕ್ಕೆ ಇದಕ್ಕಿಂತಲೂ ಉತ್ತಮ ಅಭಿಪ್ರಾಯ ಅನಾವಶ್ಯಕ. ಸಿದ್ಧಾಂತ ಶಿಖಾಮಣಿಯನ್ನು ಇಟ್ಟುಕೊಂಡು ಆಧ್ಯಾತ್ಮದ ದೈತ್ಯ ಪ್ರತಿಭೆ ಮಾತ್ರ ಡಾಕ್ಟರ್ ಜಯಚೇನಿ ಅವರು. ಡಾಕ್ಟರ್ ಜಯಚೇನಿ ಕುರಿತು ಬರೀತೀನಿ. ಜಗದ್ಗುರುಗಳು ಜಯಚೇನಿ ಅವರು ಬಂದದ್ದು ಯಾವುದು ಗೀತಾ ಯಾವ್ದು ಅಂತಿರ್ಲಿ, ಯಾವ್ದು ಮುಂಜಾನೆ ರಾತ್ರಿ ಹತ್ತಿರಲಿ ಅವು ಯಾವುದು ಪೂರ್ವಾಚಾರ್ಯ ಗೀತಾ ಯಾವ್ದು ಬರುತ್ತಲ್ರಿ, ರೇಣುಕ ಗೀತೆ ಅವ್ರು ಬರ್ತಾರೆ. ರೇಣುಕ ಗೀತೆ ಡಾಕ್ಟರ್ ಜಯಚೇನಿ ಅವರು 10 ಸಹಸ್ರ ಪುಟಗಳ ಸಾಹಿತ್ಯವನ್ನು ರಚಿಸಿದ್ದಾರೆ. ಸಿದ್ಧಾಂತ ಶಿಖಾಮಣಿ ಮೂಲ ಕೃತಿ ಸಂಸ್ಕೃತದಲ್ಲಿದ್ದರಿಂದ ಹೆಚ್ಚು ಪ್ರಚಾರವಾಗಲಿಲ್ಲ. ಈ ಮತ್ತು ಲಕ್ಷ ಸಂಖ್ಯೆಯಲ್ಲಿ ಹಲವು ಭಾಷೆಗಳಲ್ಲೂ ಪ್ರಕಟವಾಗಿ ಜಗತ್ತಿನಾದ್ಯಂತ ಪ್ರಸರಿಸಿದೆ. ಅಂತರ್ಜಾಲದಲ್ಲಿ ಕೂಡ ಉಚಿತವಾಗಿ ದೊರೆಯುತ್ತದೆ. ಯಾರು ಬೇಕಾದರೂ ಇದನ್ನು ಓದಿ ಅದರ ಮಹತ್ವ ತಿಳ್ಕೊಳ್ಳಬಹುದು. ಮತ್ತು ಅದರಲ್ಲಿ ಶರಣರು ಕೂಡ ತಮ್ಮ ಅಗಾಧವಾದ ಅನುಭವದ ಹಿನ್ನೆಲೆಯಲ್ಲಿ ಈ ವಿಷಯಗಳನ್ನ ವಚನಗಳಲ್ಲಿ ಮನಬಿಚ್ಚಿ ವಿವರಿಸಿದ್ದಾರೆ. ಕೆಲವು ವಿಷಯಗಳಿಗೆ ಹೊಸ ಅರ್ಥವಂತಿಕೆ ನೀಡಿದ್ದಾರೆ. ಕನ್ನಡದಲ್ಲಿರುವುದರಿಂದ ಕರ್ನಾಟಕ ಮತ್ತು ಈ ಸುತ್ತಮುತ್ತಲಿನ ಹೆಚ್ಚು ಎಲ್ಲ ಕಡೆಗೂ ಪ್ರಚಾರ ಪ್ರಸಾರ ಆಗಿದೆ. ಇದಕ್ಕೆ ಎಲ್ಲಾ ಭಾಷೆಗಳಲ್ಲಿ ಅನುವಾದಗೊಂಡು ದೊರೆತಾ ಇದೆ ಯಾವ ವಚನಗಳು. ಅಂತರ್ಜಾಲದಲ್ಲಿ ಕೂಡ ಇದು ಸುಲಭವಾಗಿ ನಮ್ಗೆ ಉಚಿತವಾಗಿ ದೊರೆತಿರತಕ್ಕಂಥದ್ದು. ಸಿದ್ಧಾಂತ ಶಿಖಾಮಣಿಗಿಂತ ವಚನಗಳು ಹೆಚ್ಚು ಪ್ರಚಾರದಲ್ಲಿವೆ. ನಾನು ಈಚೆಗೆ ಸಂಪಾದಿಸಿದ 15 ವಿಷಯಗಳ ಒಂದು ವಚನ ಸಂಪುಟಗಳು ಕಲ್ಯಾಣ ನಾಡಿನ ಆರ್ಮೂಢ ಸಂಸ್ಥಾನ ಹಿರೇಮಠದಲ್ಲಿ ಪ್ರಕಟಗೊಂಡಿವೆ. ಯಾರು ಇವರು ಸಂಗೀತ 90 ಮಟ್ಟರು ಪ್ರಕಟ ಮಾಡಿದ್ದಾರೆ.
ವಚನಗಳ ಅಧ್ಯಯನ ಇದೀಗ ಬಹಳಷ್ಟು ಜನರನ್ನ ಆಕರ್ಷಿಸ್ತಾ ಇದೆ. ವಚನ ಸಾಹಿತ್ಯ ಜಗತ್ತಿನಲ್ಲೇ ಒಂದು ವಿಶಿಷ್ಟ ಮತ್ತು ಮಹತ್ವವಾದ ಸಾಹಿತ್ಯವಾಗಿದೆ. ಆದರೆ ವಚನಗಳಿಗೆ ಗ್ರಂಥ ಸ್ವರೂಪ ಇಲ್ಲ. ತಾತ್ವಿಕ ವಿಚಾರಗಳಿದ್ರೂ ಬಹು ಶರಣರ ಬಿಡಿ ಬಿಡಿ ವಚನಗಳು ಎಷ್ಟೋ ಸಲ ಪರಸ್ಪರ ವಿರುದ್ಧಾರ್ಥದ ಬರುವ ವಿಚಾರಗಳು ಕೂಡ ಅಲ್ಲಿವೆ. ಏಕಸೂತ್ರತೆ ಇಲ್ಲ, ತಾಂತ್ರಿಕ ವಚನಗಳು ಇವೆ. ಚರ್ಚೆಗೆ ಒಡ್ಡಿದಂತೆ ಮಹತ್ವವಾಗುತ್ತದೆ. ಅದನ್ನು ಶೂನ್ಯ ಸಂಪಾದನೆಕಾರರು 300 ವರ್ಷಗಳ ನಂತರ ಈ ಮರು ಯೋಚಿಸಲು ಯತ್ನ ಮಾಡಿದರು. ಮೂಲತಃ ಶರಣರ ಮೂಲ ದೃಷ್ಟಿಕೋನ ಸಾಮಾಜಿಕ ಮತ್ತು ಭಕ್ತಿ ಚಳವಳಿ ಆಗಿದ್ದರಿಂದ ಆ ದೃಷ್ಟಿಯಿಂದ ರಚಿಸಲ್ಪಟ್ಟಂತ ವಚನಗಳು ಧರ್ಮ ಸಿದ್ಧಾಂತದ ವಚನಗಳಿಂದ ಅನಿಸುವುದಿಲ್ಲ. ಸಂಸ್ಕೃತದ ಸಿದ್ಧಾಂತ ಶಿಖಾಮಣಿ, ಕನ್ನಡದ ವಚನ ಸಾಹಿತ್ಯ ಎರಡೂ ಅಮೂಲ್ಯವಾದ ಸಂಪತ್ತಾಗಿದೆ. ಧರ್ಮಗ್ರಂಥದ ಹಣೆಪಟ್ಟಿ ಹೆಚ್ಚು ಒಂದು ಕಡಿಮೆ ಎನ್ನುವಂತ ಅಗತ್ಯ ಇಲ್ಲಿ ಕಾಣುವುದಿಲ್ಲ. ಆದರೂ ಮಹತ್ವದ ಒಂದು ದೃಷ್ಟಿಯಿಂದ ಶ್ರೀ ಸಿದ್ದೇಶ್ವರ ಸ್ವಾಮಿ ಹೇಳಿದಂತೆ ಮತ್ತು ಗ್ರಂಥ ವ್ಯಾಪ್ತಿ, ಮಹತ್ವ, ಸ್ವರೂಪಗಳ ದೃಷ್ಟಿಯಿಂದ ಅದರ ರಚನಾಕಾಲ ಯಾವುದೇ ಇರಲಿ, ಸಿದ್ಧಾಂತ ಶಿಖಾಮಣಿ ಧರ್ಮಗ್ರಂಥವಾಗಲು ಎಲ್ಲ ರೀತಿಯಿಂದ ಸಮಂಜಸ ಅನ್ನಿಸುತ್ತದೆ. ಈ ಒಂದು ಧರ್ಮ ಸ್ಥಾಪನೆ ನಂತರ ಧರ್ಮಗ್ರಂಥಗಳು ಹುಟ್ಟುಕೊಳ್ತವೆ. ಇಲ್ಲಿ ಪ್ರಕಟಣೆ ಕೊಟ್ಟರು, ಧರ್ಮ ಸ್ಥಾಪನೆ ನಂತರ ಧರ್ಮಗ್ರಂಥ ಹುಟ್ಟುಕೊಳ್ತವೆ. ಕ್ರೈಸ್ತ, ಇಸ್ಲಾಮ, ಬೌದ್ಧ ಧರ್ಮ ಗ್ರಂಥಗಳು ಇದಕ್ಕೆ ಉದಾಹರಣೆಗಳು. ಧರ್ಮಗ್ರಂಥಗಳು ಯಾವಾಗ ರಚನೆ ಆದವು, ಹೇಗೆ ರಚನೆ ಆದವು ಎಂಬುದು ಅಷ್ಟು ಮಹತ್ವದ ವಿಚಾರವಲ್ಲ. ಆದರೆ ಅದರಲ್ಲಿ ವಿಷಯಗಳು ಹೇಗೆ ಪ್ರತಿಪಾದನೆ ಆಗಿವೆ ಎಂಬುದು ಬಹುಮುಖ್ಯ ಅಂತಕ್ಕಂಥದನ್ನ ಈ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾರೆ. ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ 4ನೇ ಪ್ರಶ್ನೆ, ಲಿಂಗಾಯತರು ಏಕದೇವೋಪಾಸಕರು ಆದ್ರೆ ವೀರಶೈವರು ದೇವೋಪಾಸಕರು, ಮೂರ್ತಿ ಪೂಜಕರು ಅಂತಲ್ಲ, ಇದು ಸರಿ ಏನು ಅಂತಕ್ಕಂಥ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾರೆ ಅವರು. ಆಗಮಗಳಲ್ಲಿ, ಸಿದ್ಧಾಂತ ಶಿಖಾಮಣಿಯಲ್ಲಿ, ವೀರಶೈವ ಧರ್ಮ ಗ್ರಂಥಗಳಲ್ಲಿ ಇಷ್ಟಲಿಂಗ ಮಹತ್ವ, ಪೂಜಾ ವಿಧಾನ, ವೈಶಿಷ್ಟ್ಯಗಳ ಮತ್ತು ಏಕದೇವೋಪಾಸನೆ ಕುರಿತು ಸಾಕಷ್ಟು ವಿಚಾರಗಳಿದಾವೆ. ಸ್ವಲ್ಪ ಏನಪ್ಪಾ ಅಂದ್ರೆ ಕಣ್ಣಿಟ್ಟು ಓದ್ಬೇಕಿಷ್ಟ, ಓದಿ ತಿಳ್ಕೊಳ್ಬೇಕು. ವೀರಶೈವೇ ಮೊದಲು ಇಷ್ಟಲಿಂಗದ ಪರಿಕಲ್ಪನೆ ಆರಂಭಿಸಿದ್ದು. ಈಗಲೂ ಇಷ್ಟಲಿಂಗವನ್ನೇ ಎಲ್ಲ ವೀರಶೈವರು ಪೂಜಿಸ್ತಾರೆ. ಲಿಂಗಾಯತರಂತೇಳಿ ಹೇಳ್ಕೊಳ್ತಾರಲ್ಲ ಇವು ಹೇಳ್ಕೊಳ್ಳೋರು ಕೂಡ್ಲ ಸಂಗಮಕ್ಕೆ ಹೋಗಿ ಅಲ್ಲಿ ನೋಡಿದ್ರೆ ಅಲ್ಲಿ ತಾವರ್ ಲಿಂಗಕ್ಕ ಅಲ್ಲಿ ಹೋಗಿ ಅದವರ ಮತ್ತು ಕೆಲವು ಶರಣರ ಮೂರ್ತಿಗಳನ್ನ ಅಲ್ಲಿ ಪೂಜಿಸ್ತಾರೆ. ಅಂಗಡಿನಲ್ಲಿ ದೀಪಾವಳಿಯಲ್ಲಿ ಪೂಜೆ ಮಾಡ್ತಾರೆ. ತಮ್ಮ ದೇವರಂತೇಳಿ ಪೂಜೆ ಮಾಡ್ತಾರೆ. ಮಠದಲ್ಲಿ ಸ್ವಾಮಿಗಳ ಉದಾಹರಣೆಗೆ ಸಿದ್ಧಾರೂಢರು, ಶರಣ ಬಸವೇಶ್ವರ ಸ್ವಾಮಿಗಳು, ಆಮೇಲೆ ಸಿದ್ದೇಶ್ವರ ಸ್ವಾಮಿಗಳು, ಮಹಾತ್ಮರ ಗದ್ದಿಗಳಂತ ತಾವರ ಒಂದು ಪೂಜೆನೂ ಕೂಡ ಮಾಡ್ತಾರೆ. ಅಷ್ಟೇ ಆಗ ಶಿರಡಿ ಸಾಯಿಬಾಬಾರನ್ನು ಪೂಜೆ ಮಾಡುವವರು ಸಾಕಷ್ಟು ಇದ್ದಾರೆ. ಹೀಗಿದ್ದಾಗ ದೇವತಾ ಪೂಜೆ ವಿಷಯದಲ್ಲಿ ಲಿಂಗಾಯತ, ವೀರಶೈವ ಎರಡರಲ್ಲಿ ಭೇದ ಅಂತ ಏನೈತಿ ಅಂತಕ್ಕಂಥ ಪ್ರಶ್ನೆ. ಇಂದಿನ ಯಾರಲ್ಲಿಯೂ ಕೂಡ ಏಕತಾ ಭಾವನೆ ಪೂಜೆ ಇಲ್ಲ. ಟೀಕೆ ಮಾಡೋರು ಒಮ್ಮೆ ಯಾರಾದ್ರೂ ಲಿಂಗಾಯತರ ಮನೆಗೆ ಹೋಗಿ ನೋಡ್ರಿ ನೀವು. ಲಿಂಗಾಯತರ ಇಷ್ಟಲಿಂಗವನ್ನಲ್ಲದೆ ಬೇರೆ ಯಾವ ದೇವರನ್ನು ಪೂಜಿಸ್ತಕ್ಕಂಥಲ್ಲ ಹೇಳ್ತಾರಲ್ಲ, ಅವ್ರ ಮನೆಗೆ ಹೋದ್ರೆ ಅವರು ಅಲ್ಲಿ ಸಾವಿರ ಲಿಂಗನ ಪೂಜೆ ಮಾಡ್ತಿರ್ತಾರ. ಅವ್ರು ಪೂಜಿಸುವ ದೇವತೆಗಳು, ಮೂರ್ತಿಗಳು ಅವರ ದೇವರ ಮನೆ ಜಗದಲ್ಲಿ ಎಲ್ಲ ಒಟ್ಟಿಗೆ ಹೇಳಿ ನೋಡಿದ್ರೆ ಗುರುತಾಗ್ತದೆ. ಅಲ್ಲಿ ಹೋಗಿ ನೋಡಿದ್ರೆ ಇಷ್ಟಲಿಂಗವನ್ನ ಹೊಂದದೇ ಇರುವಂತ ಅನ್ಯ ಧರ್ಮೀಯರಾಗಲಿ, ಸ್ವಧರ್ಮವೇ ಆಗಲಿ, ವೀರಶೈವ ಇಷ್ಟಲಿಂಗ ಧಾರಣೆ, ಪೂಜಾ ಪದ್ಧತಿ ಮುಂತಾದ ಈ ಆಚರಣೆಗಳನ್ನ ಟೀಕಿಸುವ ಮೊದಲು ಸಮಾಜದ ಜನರು ನಿಜವಾಗಿ ಏನು ಆಚರಿಸುತ್ತಿದ್ದಾರೋ ಅದನ್ನ ಖಚಿತಪಡಿಸಿಕೊಂಡು ಟೀಕೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು 5ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ವೀರಶೈವರು ಹೋಮ ಹವನ ಯತ್ನ ಮಾಡ್ತಾರೆ ಮತ್ತೆ ಲಿಂಗಾಯತರು ಮಾಡುದಿಲ್ಲ ಎನ್ನುತ್ತಾರಲ್ಲ, ಇದು ಸರಿ ಏನು ಅಂತಕ್ಕಂಥ ಪ್ರಶ್ನೆ. ನೋಡ್ರಿ, ಟೈಮ್ ಆಗಿದ್ರಿ. ಇನ್ನೊಂದು ಪ್ರಶ್ನೆ ಓದ್ಬಿಡ್ತೀವಿ. ಮತ್ತೆ ಹೇಳದ್ರಿ ನೋಡ್ರಿ. 5ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ವೀರಶೈವರು ಹೋಮ ಹವನ ಯತ್ನ ಮಾಡ್ತಾರೆ, ಲಿಂಗಾಯತರು ಮಾಡುದಿಲ್ಲ ಎನ್ನುತ್ತಾರಲ್ಲ, ಇದು ಸರಿ ಅಂತಕ್ಕಂಥ ಪ್ರಶ್ನೆ. ಅದಕ್ಕೆ ಉತ್ತರ ಏನ್ ಕೊಡ್ತಾರಪ್ಪ ಅಂತಂದ್ರೆ, ಇವರು
ಲಿಂಗಾಯತರು ವೀರಶೈವರು ಹೋಮ ಹವನಗಳನ್ನ ಖಾಸಗಿಯಾಗಿ ತಮ್ಮ ತಮ್ಮ ಗೃಹ ಪ್ರವೇಶ ಇತ್ಯಾದಿ ಸಂದರ್ಭಗಳಲ್ಲಿ ನಂಬಿಕೆ ಉಳ್ಳಂತ ಕೆಲವರು ಐಚ್ಛಿಕವಾಗಿ ಮಾತ್ರ ಮಾಡ್ತಾರೆ. ಎಲ್ಲರೂ ಕಡ್ಡಾಯವಾಗಿ ಇಲ್ಲ, ಕಡ್ಡಾಯವಾಗಿ ತಮ್ಮ ತಮ್ಮ ಆಚರಣೆ ಅಂತೇಳಿ ಮಾಡೋದಿಲ್ಲ. ಆದ್ರೆ ಸಾರ್ವಜನಿಕವಾಗಿ ಯಾವ ವೀರಶೈವರು ಯಜ್ಞ ಯಾಗಾದಿಗಳನ್ನು ಮಾಡೋದಿಲ್ಲ ಅಂತ. ವೀರಶೈವವು ಯಜ್ಞ ವಿರೋಧಿಯಾಗಿಯೇ ಹುಟ್ಟಿದಂತ ಧರ್ಮ ಆಗಿದ್ದು. ಅದರ ಸಂಕೇತವಾಗಿ ವೀರಶೈವರು ವೀರಭದ್ರಾಚರಣೆಯಲ್ಲಿ ಯಜ್ಞದ ಅಗ್ನಿಯನ್ನು ತುಳಿಯುತ್ತಾರೆ, ಅಂದ್ರೆ ತಿರಸ್ಕರಿಸುತ್ತಾರೆ ಅಂತ. ವೀರಭದ್ರ ಮನೆಯ ದೇವರಿಂದ ಎಲ್ಲ ಲಿಂಗಾಯತರು ಇದನ್ನ ಪುರಸ್ಕರಿಸ್ತಾರೆ. ವೈದಿಕರ ಯಜ್ಞಗಳೇ ಬೇರೆ ರೀತಿಯಾಗಿರ್ತವೆ, ಅವಕ್ಕೂ ವೀರಶೈವಕ್ಕೂ ಯಾವ ಸಂಬಂಧ ಕೂಡ ಇಲ್ಲ. ಖಾಸಗಿಯಾಗಿ ಕೆಲವರು ಮಾಡುವಂತ ಈ ಸೀಮಿತ ಆಚರಣೆಗಳನ್ನ ಉದಾಹರಿಸಿ ವೀರಶೈವರೆಲ್ಲರೂ ಯಜ್ಞ ಹೋಮ ಮಾಡ್ತಾರೆ ಅಂತೇಳಿ ಸಾರ್ವತ್ರಿಕವಾಗಿ ನೀವೇನು ಇಡೀ ಸಮಾಜಕ್ಕೆ ಅನ್ವಯಿಸಿ ಹೇಳಲಾಗದು. ಅದಕ್ಕ ಲಿಂಗಾಯತರು ಕೂಡ ತಮ್ಮ ಗೃಹ ಪ್ರವೇಶ ಏನದವಲ್ಲ ಅಲ್ಲೂ ಕೂಡ ಅವ್ರು ತಮ್ಮ ಹೋಮ ಹವನ ಮಾಡ್ತಿರ್ತಾರ ಐಚ್ಛಿಕವಾಗಿ. ಅದಕ್ಕೆ ವೀರಶೈವರು ಹೋಮ ಹವನ ಮಾಡುತ್ತಾರೆ ಅಂತ ಟೀಕಿಸುವವರು ಹಾಗೆ ಮಾಡೋರ ಮನೆಯಲ್ಲಿ ಯಾರು ಟೀಕೆ ಮಾಡ್ತಾರಲ್ಲ ಆ ಮಾಡೋರ ಮನೆಗೆ ಹೋಗಿ ನೋಡಿದ್ರೆ ಅಲ್ಲಿ ಗೊತ್ತಾಗ್ತದ ಏನ ಹೆಂಗ ಅಂತ ಹೇಳಿ. ಮತ್ತೆ ಅವ್ರಿಗೆ ಹೋಗಿ ಮಾಡಬಾರದು ಅಂತ ಅಂದ್ರೆ ಅದೇನು ಪರಿಣಾಮ ಅನ್ನೋದಂತೂ ಅಲ್ಲಿ ಗೊತ್ತಾಗ್ತದ. ಈಗೇನ ಈ ಹೋಮ ಹವನ ಮಾಡಬಾರದು ಒಂದು ಯಾವ್ದೋ ಮಾಹಿತಿ ಸಿಕ್ಕಲಿ ಏನೋ ಸ್ಟೇಜ್ ಸಿಕ್ಕಲಿ ಅವ್ರ ಮನೆಗೆ ಹೋಗಿ ನೀವು ಇದನ್ನ ಮಾಡಬೇಡ್ರಿ ಅಂತ ಅದೇನು ಪರಿಣಾಮ ಆಗ್ತದೆ ಅಂತ ಹೇಳಿ ಎಂಬುದನ್ನ ನಿಮ್ಗೆ ಕೊಡ್ತಕ್ಕಂಥ ಅಂತಕ್ಕಂಥದನ್ನ ಇಲ್ಲಿ ಈ ಉತ್ತರವನ್ನು ಇಲ್ಲಿ ಮುಕ್ತಾಯ ಮಾಡ್ತಾರೆ. ಇನ್ನ 6ನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ ವೀರಶೈವರು ವೇದ ಆಗಮಗಳನ್ನು ನಂಬುತ್ತಾರೆ, ತಿರಸ್ಕರಿಸ್ತಾರೆ ಎಂದು ಹೇಳುತ್ತಾರೆ. ಇದು ಸರಿಯೇ ಅಂತಕ್ಕಂಥ ಪ್ರಶ್ನೆ ಇದೆ. ಈ ಪ್ರಶ್ನೆಯನ್ನ ಮುಂದೆ ನಾವು ನೋಡೋಣ. ಅದು ಏನ್ ಬುಕ್ ರೀ? ಅದು ಯಾವ ಬುಕ್ ರೀ ಅದು? ಇದು ವೀರಶೈವ ಲಿಂಗಾಯತ ಇತಿಹಾಸ ಮತ್ತು ನಿಜ ಸಂಗತಿಗಳು. ಇದ್ರೆ ಗುರುಗಳೇ ಇದೇನ ಮಹಾತ್ಮಾದೇವಿ ಮತ್ತು ಇವರೆಲ್ಲ ಕೆಲವೊಂದು ಕೂಡ್ಕೊಂಡು ಇವರು ಲಿಂಗಾಯತ ಹೊಸ ಧರ್ಮ ಸ್ಥಾಪನೆ ಮಾಡ್ಬೇಕಂತೇಳಿ ದೊಡ್ಡ ಹೋರಾಟ ಅದ ನಮ್ಮ ಹತ್ರ ಅದೆಲ್ಲ ನಾವು ಅದೇ ಪಾರ್ಟಿಯವರೇ ಇದೀವಿ. ಅದೇ ನಿಮ್ಗೆ ಹೇಳ್ತೀವಿ ನೀವು ಮಾಡೋ ಕಾಲಕ್ಕೆ ಇವ್ರು ಸೆಗ್ಮೆಂಟ್ ವದಂತಿ ಮಾಡ್ರು. ಅದೇ ಬಹಳ ಅತಿ ಸ್ವಲ್ಪ ದಿವಸದಲ್ಲಿ ಎಂತ ಒಂದು ವಾರದಲ್ಲಿ ಒಂದು ಗ್ರಂಥ ತಯಾರು ಮಾಡ್ಯಾರ ಅವರು, ವೀರಶೈವ ಲಿಂಗ ಇತಿಹಾಸ ಮತ್ತು ನಿಜ ಸಂಗತಿಗಳು ಅಂತೇಳಿ. ಇದನ್ನೆಲ್ಲಿ ಬಿಡುಗಡೆ ಮಾಡಲಿಲ್ಲ. ಆಗಿದ್ದಾಗ ನಮ್ಮ ನಾವು ಯಾರ್ಯಾರ ಪರಿಚಯ ಎಲ್ಲ ಕೊಟ್ಟು ಎಲ್ಲ ಉಚಿತ ಕೊಟ್ಟ ನಾವು. ಎಷ್ಟು ಪೇಜ್ ಇಂದ ಬುಕ್ ಅದು? ಇದು ಪೇಜ್ ಇರುತ್ತೆ ಬಹಳ ಅಷ್ಟೇನಿಲ್ರಿ, 79 ಪೇಜ್ ಇದೆ. 79 ಪೇಜ್ ಅದ. ಅದು ಇದು ಮಾಡಿದ್ರೆ 40 ಪೇಜ್ ಆಗ್ತದೆ. ಹಿಂಗೆ 2 ಪೇಜ್ ಇಟ್ಟು ಜೆರಾಕ್ಸ್ ಮಾಡಿಸಿದ್ರೆ 40 ಪೇಜ್ ಆಗ್ತದೆ. ಚಲೋ ಅದ, ಒಳ್ಳೆ ಸಂಗ್ರಹ, ಒಳ್ಳೆ ಅವರಿಗೆ ಉತ್ತರ ಕೊಡಂಗ ಅದ. ಒಳ್ಳೆ ಕೆಲವು ಪ್ರಶ್ನೆಗಳು ಆಮೇಲೆ ಈ ವೀರಶೈವ ಪಂಚಾಚಾರಿ ಪಲ್ಲಕ್ಕಿ ಬಂಗಾರ ಇವೆಲ್ಲ ವೈಭವ ಯಾಕೆ ಅಂತ ಇದಕ್ಕೆ ಉತ್ತರ ಕೊಟ್ಟಾರ್ರಿ. ಆಮೇಲೆ ಹುಟ್ಟಿನಿಂದ ಜಂಗಮರೇ ಮಠಾಧೀಶರಾಗಬೇಕಾ, ಬೇರೆಯವ್ರು ಆಗಲು ಸಾಧ್ಯವಿಲ್ಲವೇ ಅಂತಕ್ಕಂಥ ಪ್ರಶ್ನೆ ಬರುತ್ತಲ್ರಿ ಸಾಕಷ್ಟು. ಯಾಕೆ ಜಂಗಮರಾಗ ಆಗಬೇಕು ಮತ್ತು ಬೇರೆ ಜಾತ್ರೆ ಆಗ್ತದ್ರೆ ಬರಂಗಿಲ್ಲೇನ ಅಂತಕ್ಕಂಥ ಪ್ರಶ್ನೆಗೆ ಬಹಳ ಚೆನ್ನಾಗಿ ಉತ್ತರ ಕೊಟ್ಟಿರುತ್ತೆ. ಆಮೇಲೆ ವೀರಶೈವರು ಕೈಲಾಸಪತಿ ಶಿವಪಾರ್ವತಿ ಗಣಗಳನ್ನ ನಂಬುತ್ತಾರೆ, ಹೀಗಂದ್ರೆ ಏನು ಅಂತಕ್ಕಂಥದ್ದು. ಆಮೇಲೆ ಲಿಂಗಾಯತಕ್ಕೆ ಸ್ವತಂತ್ರ ಧರ್ಮ ಎಂದು ಪರಿಗಣಿಸಿ ಅಲ್ಪಸಂಖ್ಯಾತ ಸ್ಥಾನ ನೀಡಬೇಕೆಂದು ಕೇಳುತ್ತಾರೆ, ಅದು ಇದು ಆಗ್ಬೋದೇ ಅಂತಕ್ಕಂಥ ಅದನ್ನು ಪ್ರಶ್ನೆ ಉತ್ತರ ನೋಡಿದ್ದಾರೆ. ಅದು ಎಲ್ಲಿ ಸಿಗ್ತಾವ ನೋಡ್ರಿ, ಬುಕ್ಸ್ ಎಲ್ಲಿ ಸಿಗ್ತಾವ ನೋಡ್ರಿ, ಒರಿಜಿನಲ್ ಕಾಪಿ ಸಿಕ್ಕರೆ ಟ್ರೈ ಮಾಡ್ರಿ. ಭಾಳ ಮಾಡಿ ಒರಿಜಿನಲ್ ಕಾಪಿ ಸಿಗುತ್ತೆ. ಯಾಕಂದ್ರೆ ಇದನ್ನ ಪ್ರಕಾಶನ ಮಾಡಿದವರು ವೀರಶೈವ ಜಂಗಮ ಸಂಸ್ಥೆ, ವೀರೇಶ್ ನಿಲಯ, 1ನೇ ಅಗ್ರಸ್ತೆ, ಜಯನಗರ, ಧಾರವಾಡ. ಮೊಬೈಲ್ ನಂಬರ್ ಐತ್ರಿ, ಕೇಳ್ರಿ, ವಿಚಾರ ಮಾಡ್ರಿ. ಒರಿಜಿನಲ್ ಬುಕ್ ಸಿಗ್ತದ ಒಂದು 10-20 ತರಿಸ್ಬಿಡೋಣ. ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಎಷ್ಟು ಅಂತ ತರಿಸ್ಕೊಡ್ರಿ. ಮತ್ತೆ ಇದಕ್ಕಿಂತ ಪೂರ್ವದಲ್ಲಿ ಈ ಪ್ರಶ್ನೋತ್ತರಕ್ಕಿಂತ ಪೂರ್ವದಲ್ಲಿ ಕೆಲವೊಂದವರು ಲೇಖನ ಬರ್ತಾರೆ ಇದ್ರಾಗನಲ್ಲಿ. ವೀರಶೈವ ಲಿಂಗಾಯತ ಸತ್ಯ ಮತ್ತು ಮಿಥ್ಯಗಳು ಪೇಪರ್ದಾಗ ಆರ್ಟಿಕಲ್ ಬರ್ತದ್ರಿ. ಹೌದು, ಸಂಘ ತೋರಿಸಿ ಮಾಡ್ತಾರೆ ಆರ್ಟಿಕಲ್ ಬರುತ್ತಾರೆ. ಯಾವಾಗ ಸಮಸ್ಯೆ
ಹೌದು, ಬಹಳ ಅವರು ಇಲ್ಲಿ ಸಮಾವೇಶ ಸಾಕಷ್ಟು. ಈಗ ನೀವೇನು ವೀರಶೈವ ಲಿಂಗಾಯತನ ಶಬ್ದ ತಗೊಂಡು ಒಬ್ಬರಿಗೊಬ್ಬರು ಚರ್ಚೆ ಮಾಡಿ ಗುದ್ದಾಡ್ಬೇಕಂತಿರೋ ಏನು ಇದು ಮಾಡ್ಬೇಕಂತಿರೋ? ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಸ್ವರೂಪ ಸಾಧನೆ ಮಾಡಿ ಮೋಕ್ಷ ಹೊಂದಬೇಕಂತಿರೋ? ಮಾಹಿತಿಗಾಗಿರ್ಬೇಕಲ್ಲ. ಒಟ್ಟ ಮಾಹಿತಿ ಗೊತ್ತಿರ್ಲಿ ಅಂತ ಹೇಳಕ್ಕೆ ತಿಳ್ಕೊಳ್ಳೋದು ಅಷ್ಟೇ. ಹೈವೇ ಹಿಡಿದು ನಾಗ ಈ ಸೈಡ್ ರೋಡ್ಗಳು ಗುರುತಿರ್ಬೇಕು. ಈ ಹೈವೇದಾಗ ಏನದಂದ್ರ ಈ ವಚನ ಸಾಹಿತ್ಯ ಏನದಲ್ರಿ, ಬಸವಣ್ಣವ್ರ ವಚನಗಳು, ಇವು ನಮ್ಮ ಬಸವರಾಜ ಸ್ವಾಮಿ ಸುದ್ದಿ ಮೂಲ, ನಮ್ಮ ಗುರುಗಳು. ಇವರು ಇಲ್ಲಿ ತೋರಿಸ್ತೀನಿ ನೋಡ್ರಿ, ಇವ್ರ ಬುಕ್ ಬಸವಣ್ಣವ್ರ ವಚನ ಎಷ್ಟು ದಪ್ಪದ ನೋಡ್ರಿ. ಇದ್ರದ್ದು ರೇಟ್ ಎಷ್ಟು ಇಟ್ಟಾರ? ಬರೇ ಒಂದು 100 ರೂಪಾಯಿ ಇಟ್ಟಾರ. ಬರೀ 100 ರೂಪೀಸ್ ಇಟ್ಟಾರೆ. ಎಲ್ಲರೂ ಓದಲಿ ಅಂತ, ಪುಕ್ಷೇಟಿ ಕೊಡಬಾರ್ದು ಅಂತೇಳಿ ಇಟ್ಟಾರ. ಎಷ್ಟು? 886 ಪುಟದ ಬುಕ್ ಅದ ಇದು. ಏನ್ರಿ? 886 ಪುಟದ ಬುಕ್ ಅದ ಈ ಬುಕ್. ಅವರು ಪೂರಾ ಟಾಪರ್ಸ್ ಅದಾರ್ರಿ. ನಮ್ಮ ಗುರುಗಳೇನು ಸಣ್ಣವ್ರಿಲ್ಲ ಅವರು. ಈಗ ಅವ್ರ ವಚನ ಹಿಡ್ಕೊಂಡು ನಾವು ಆಧ್ಯಾತ್ಮ ಸಾಧನೆ ಒಳಗೆ ಮುಳುಗೋಣ ಅಂತಂದ್ರ ಆ ಬಸವಣ್ಣವ್ರ ವಚನಗಳು ಎಲ್ಲ ವಿಶ್ಲೇಷಣೆ ಮಾಡ್ಯಾರ. ಎಲ್ಲ ಶರಣರ ವಚನಗಳು ವಿಶ್ಲೇಷಣೆ ಮಾಡ್ಯಾರು. ಇಂಥ ಬುಕ್ ಎಲ್ಲ ಶರಣರದ್ದು ಅದಾವ ಅವ್ರ ಹತ್ರ. ಅಕ್ಕಮಹಾದೇವಿ ಅದಾವ, ಅವು ಅದಾವ, ಇವದ ಎಲ್ಲಾನು ಪ್ರಭುದೇವ್ರದ್ದು ಅದಾವ, ಎಲ್ಲ ಅದಾವ ಅವ್ರ ಹತ್ರ. ಕಂಟಿನ್ಯೂಸ್ ಅದ್ರೊಳಗೆ ಇರ್ತಾರ ಅವ್ರು. ಡೈರೆಕ್ಟ್ ಅದೇನ್ ಶುದ್ಧ ಬ್ರಹ್ಮ ಭಿನ್ನ ಪ್ರತ್ಯೇಗಾತ್ಮ ಸ್ವರೂಪ ಚೇತನ ಏನದಲ್ಲ ಅದೇ ಮಾತಾಡ್ತಾರ ಅವ್ರು. ಬಿಟ್ಟು ಮತ್ತೊಂದು ಏನು ಮಾತಾಡಂಗಿಲ್ಲ ಅವ್ರು. ಫುಲ್ ಈ ಬುಕ್ಕಿನ ತುಂಬ ಅದೇ ಬರ್ದಾರ ಅವ್ರು. ಮತ್ತ ಇದ್ರ ಪೈಕಿ ಒಂದು ವಚನ ವಿಶ್ಲೇಷಣೆ ಚಾಲು ಮಾಡಮಂದ್ರೆ ಮಾಡಮ್ಮ. ಈ ವಾರ ಮಾಡ್ತಿದ್ರು ಮಾಡ್ರಿ, ನಾಳೆ ಮಾಡ್ತಿದ್ರು ಮಾಡ್ರಿ, ಮುಂದಿನ ವಾರ ಮಾಡ್ತಿದ್ರು ಮಾಡ್ರಿ, ಹೆಂಗಾರ ಮಾಡ್ರಿ. ಇವರು ಯೂನಿವರ್ಸಿಟಿ ಅವರು, ಇವರು ತಿಪ್ಪೇರುದ್ರ ಸ್ವಾಮಿಗಳಂತ. ಇದೊಂದು ಬುಕ್ ಅದ, ಡಾಕ್ಟರ್ ಎಚ್ ತಿಪ್ಪೇರುದ್ರ ಸ್ವಾಮಿ ಬಸವೇಶ್ವರ ವಚನ ದೀಪಿಕೆ. ಇವ್ರನ್ನು ವಿಶ್ಲೇಷಣೆ ಮಾಡ್ಯಾರ ಬಸವಣ್ಣವ್ರ ವಚನಗಳು. ಬಟ್ ಇವರು ಸಾಹಿತ್ಯಿಕವಾಗಿ ವಿಶ್ಲೇಷಣೆ ಮಾಡಿರ್ತಾರೆ. ಯೂನಿವರ್ಸಿಟಿ ಪ್ರೊಫೆಸರ್ ಇರ್ತಾರೆ ಇವರು. ಸಾಹಿತ್ಯಿಕವಾಗಿ ಈ ಬಸವರಾಜ ಸ್ವಾಮಿ ಸುದ್ದಿ ಮೂಲ ಏನದರ ಇವರು ಅನುಭವದಿಂದ ಮಾಡಿದ್ದು ವಿಶ್ಲೇಷಣೆ ಅಂತ. ಅದಕ್ಕೆ ಇವೆಲ್ಲ ವಿಶ್ಲೇಷಣೆಗಳನ್ನ ಓದೋದ್ರಿಂದ ನಮಗೆ ಶಕ್ತಿ ಬರ್ತದೆ. ಇದು ಹೆಂಗ ಏನು ಅಂತೇಳಿ ಮಾತಾಡ್ಲಿಕ್ಕೆ ಶಕ್ತಿ ಬರ್ತದೆ. ಓಕೆ, ಮುಂದೇನ್ ಮಾಡ್ತೀರಿ ನೋಡ್ರಿ. ಮುಗಿಸ್ಬಿಡ್ತೀರಾ? ಮುಗಿಸ್ರಿ, ಟೈಮ್ ಆಯ್ತು.